ಪದಗಳ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ಒಂದು ಜ್ಞಾನ, ಇನ್ನೊಂದು ಪ್ರಜ್ಞೆ ಅಥವಾ ವೇದ. ನೋಡಿ, ಜ್ಞಾನ ಅಂದಾಗ ಅಲ್ಲಿ 3 ವಿಷಯಗಳು ಬರ್ತವೆ: ತಿಳಿದುಕೊಳ್ಳುವ ನಾವು, ತಿಳಿಯಬೇಕಾದ ವಿಷಯ ಮತ್ತು ಆ ತಿಳಿಯುವ ಪ್ರಕ್ರಿಯೆ ಅಲ್ವಾ. ಆದರೆ ವೇದ ಅಥವಾ ಪ್ರಜ್ಞೆ ಹಾಗಲ್ಲ. ಅದು ಶಾಶ್ವತ, ಅದಕ್ಕೆ ನಾಶವಿಲ್ಲ, ಅದು ಎಲ್ಲವನ್ನು ಒಳಗೊಂಡ ಒಂದೇ ಒಂದು ಮೂಲ ತತ್ವ. ಈ ಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಯೋಚನೆ ಮಾಡಿ, ಒಂದು ದೊಡ್ಡ ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇದೆ. ಆಗ ನಾವು ಹಡಗಿನ ಒಳಗೆ ಪೂರ್ವದಿಂದ ಪಶ್ಚಿಮಕ್ಕೆ ಓಡಿದ್ರೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ ಅಲ್ವಾ? ಹಾಗೆಯೇ ಈ ಬ್ರಹ್ಮಾಂಡ ಒಂದು ದೊಡ್ಡ ಪ್ರವಾಹದಂತೆ ಒಂದು ದಿಕ್ಕಿನಲ್ಲಿ ಚಲಿಸುತ್ತದೆ. ನಮ್ಮ ವೈಯಕ್ತಿಕ ಯೋಜನೆಗಳು ಎಷ್ಟೇ ಚೆನ್ನಾಗಿದ್ರೂ ಈ ಬ್ರಹ್ಮಾಂಡದ ಹರಿವಿಗೆ ವಿರುದ್ಧವಾಗಿದ್ರೆ ಅವೆಲ್ಲವೂ ವ್ಯರ್ಥ. ಹಾಗಾದ್ರೆ ಮೊದಲಿಗೆ ನೋಡೋಣ ಪ್ರಜ್ಞೆ ಮತ್ತು ಜ್ಞಾನದ ನಡುವಿನ ಈ ವ್ಯತ್ಯಾಸವನ್ನ. ಈ ವಿಶ್ವದೃಷ್ಟಿಕೋನದ ಪ್ರಕಾರ ತಿಳಿದುಕೊಳ್ಳೋದು ಅಂದ್ರೆ ನಿಜವಾಗಿಯೂ ಅದರ ಅರ್ಥ ಏನು?